ತೇಜಸ್ವಿ ನೀನು ಪ್ರಚಂಡ ಮಹಾಶಕ್ತಿಯು ನೀನು ಪ್ರಚಂಡ ಮಹಾಶಕ್ತಿಯು ನೀನು ಜ್ವಾಲೆಯಂತೆ ಪ್ರಜ್ವಲಿಸುವ ಜ್ಯೋತಿಯಾಗಿಯೇ ನೀನು ಆತ್ಮೋನ್ನತಿ ಹಾದಿಯಲ್ಲಿ ಮುನ್ನಡೆಯುತ್ತಿಹೆ ನೀನು ಉನ್ನತಿಯಲ್ಲಿ ಸಾಗುತ್ತಾ ಅಂಧಕಾರ ಅಳಿಸು ನೀನು ಯಜ್ಞ ಮಹಾಯಾಗದಲ್ಲಿ ಪ್ರಚಂಡ ಆಹುತಿ ನೀನು ಸೂರ್ಯನ ಸಮಾನ ಮಹಾಜ್ಯೋತಿಯು ನೀನು ಮಹಾಜ್ಯೋತಿಯು ನೀನು ಮಹಾಜ್ಯೋತಿಯು ನೀನು ಓಜಸ್ವಿ ನೀನು ತೇಜಸ್ವಿ ನೀನು ಓಜಸ್ವಿ ನೀನು ತೇಜಸ್ವಿ ನೀನು ಪ್ರಚಂಡ ಮಹಾಶಕ್ತಿಯು ನೀನು ಪ್ರಚಂಡ ಮಹಾಶಕ್ತಿಯು ನೀನು ವಾಣಿಯಲ್ಲಿ ಶ್ರೇಷ್ಠತೆ ಮುಖದಲ್ಲಿ ದಿವ್ಯತೆ ತಪಸ್ಸಿನ ರಾಗದಲ್ಲಿ ತಂದೆಯ ಆಶಯವಿರಲಿ ತಂದೆಯ ಆಶಯವಿರಲಿ ಶ್ವಾಸದಲ್ಲಿ ಪ್ರಾಣವಿರಲಿ ಅವ್ಯಕ್ತನ ಆಹ್ವಾನದಿ ಮುರಳಿಯ ನಾದದಲ್ಲಿ ಅನಂತ ಶಂಖನಾದವಿರಲಿ ವೀರನು ನೀನು ಕರ್ಮವೀರನು ಜಗದಲ್ಲಿ ನಿನ್ನ ಮಹಿಮೆಯ ಪರಂಪಾರವು ಓಜಸ್ವಿ ನೀನು ತೇಜಸ್ವಿ ನೀನು ಓಜಸ್ವಿ ನೀನು ತೇಜಸ್ವಿ ನೀನು ಪ್ರಚಂಡ ಮಹಾಶಕ್ತಿಯು ನೀನು ಪ್ರಚಂಡ ಮಹಾಶಕ್ತಿಯು ನೀನು ಅನುಶಾಸನದ ಶಾಸನದ ಮಹಾಕ್ರಾಂತಿಯು ನೀನು ಮಹಾಕ್ರಾಂತಿಯು ನೀನು ಮಹಾಕ್ರಾಂತಿಯು ನೀನು ಓಜಸ್ವಿ ನೀನು ತೇಜಸ್ವಿ ನೀನು ಓಜಸ್ವಿ ನೀನು ತೇಜಸ್ವಿ ನೀನು ಪ್ರಚಂಡ ಮಹಾಶಕ್ತಿಯು ನೀನು ಪ್ರಚಂಡ ಮಹಾಶಕ್ತಿಯು ನೀನು You Baba, दिल बोले बस यू बाबा, दिल बोले बस यू बाबा, you बाबा, दिल बोले बस यू बाबा, दिल बोले बस यू बाबा, बार बार दिल ये गाए थैंक यू बाबा तू मन को भाए, बार बार दिल ये गाए थैंक यू बाबा तू मन को भाए, हर धड़कन में नाम तेरा लव यू बाबा तू प्यार मेरा, यू बाबा दिल बोले बस यू बाबा, दिल बोले बस यू बाबा, यू बाबा दिल बोले बस यू बाबा,
बस यूं बाबा। बाबा हे बाबा, हम हैं तेरे बाबा। बाबा हे बाबा, हम हैं तेरे बाबा। जब जब मन खो जाए कहीं मिस यू बाबा, धड़कन भी थम जाए वहीं। तेरे रंग में रंग जाऊं सी यू बाबा, तेरी झलक में खो जाऊं। तेरे प्यार में डूब जाऊं होल्ड यू बाबा, तुझ में खुद को मिटाऊं। हर मोड़ पे तू साथ चले विथ यू बाबा, राहें सारी रंग भरे। चुपके से दिल तुझको पुकारे कॉल यू बाबा, तू है संग हमारे। भीतर से आवाज आए हियर यू बाबा, तू दूर न जाए। यू बाबा, दिल बोले बस यू बाबा, दिल बोले बस यू बाबा। तू ही तू बाबा, सत्यम शिवम बाबा, एक तू ही बाबा। तुझको छू लूं मैं टच यू बाबा, चुपचाप ही कहूँ मैं। यादों में तुम हो रिमेम्बर यू बाबा, दिल में तुम ही हो। हर बात में तुझ पे भरोसा ट्रस्ट यू बाबा, सदा ही अपना सा। हर चुनाव में चुनो तुझे चूज यू बाबा, प्यारा तू ही मुझे। तेरी लहरों में खो जाऊं फील यू बाबा, तुझ में समा जाऊं। जब छा जाए अंधेरा नीड यू बाबा, बस तू सवेरा। यू बाबा, दिल बोले बस यू बाबा, दिल बोले। ಹೃದಯ ಹೇಳ್ತಾ ಇದೆ ಬಾಬಾ, ಬರೀ ನೀನೇ 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 ನೀನೇ. ಟಚ್ ಯು ಬಾಬಾ, ಲವ್ ಯು ಬಾಬಾ, ಟ್ರಸ್ಟ್ ಯು ಬಾಬಾ, ಫೀಲ್ ಯು ಬಾಬಾ. ಶ್ವಾಸ ಶ್ವಾಸದಲ್ಲಿ ನೀನೇ 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 ಬಾಬಾ. ಯಾವ ಯಾವ ಮಕ್ಕಳು ಸತ್ಯ ಹೃದಯದಿಂದ ಈಶ್ವರನನ್ನು ಈ ಸೆಕೆಂಡಿನಲ್ಲಿ ನೆನಪು ಮಾಡಲು ಸಿದ್ಧರಾಗಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದುತ್ತಾರೆ. ಉಮ್ಮಂಗ ಉತ್ಸಾಹದ ಪಂಕಗಳು ಜ್ಞಾನಯೋಗದ ಪಂಕಗಳು ಕಂಪ್ಲೀಟ್ ಸ್ಟ್ರಾಂಗ್ ಆಗಿದೆ. ನಿನ್ನೆ ಪರಮಾತ್ಮ ಶಕ್ತಿ ತುಂಬಿ ಸ್ಟ್ರಾಂಗ್ ಮಾಡಿದ್ದಾರೆ. ಮಜಬೂತ್ ಗಟ್ಟಿಯಾಗಿದೆ, ಪವರ್ಫುಲ್ ಆಗಿದೆ. ಅದೇ ಪಂಕಗಳನ್ನು ಹೊಂದಿ ಆತ್ಮಿಕ ಸ್ಮೃತಿಯಲ್ಲಿ ನಾನು ಆತ್ಮ ಎಲ್ಲ ಚಿಂತೆಗಳನ್ನು ಮರೆತು, ಎಲ್ಲ ಭಾರವನ್ನು ಮರೆತು, ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್, ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ನನ್ನ ಆತ್ಮ ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ. ಫರಿಸ್ತಾ ಡಬಲ್ ಲೈಟ್ ಫರಿಸ್ತಾ ಆಗಿ ಹಾರುತ್ತ ಹಾರುತ್ತ ಸೂಕ್ಷ್ಮ ವಚನದತ್ತ ಹೊರಟಿದ್ದೇವೆ. ಫರಿಸ್ತೆಗಳ ಸಾಲು ಸಾಲು,
ಫರಿಸ್ತೆಗಳೇ ಫರಿಸ್ತೆಗಳು, ನಾವೆಲ್ಲ ಪರಿವಾರದ ಫರಿಸ್ತೆಗಳು. ಉಮ್ಮಂಗ ಉತ್ಸಾಹದ ಪಂಖಗಳನ್ನು ಹೊಂದಿ ಮುಗುಳ್ನಗುತ್ಸ ಆಕಾಶದತ್ತ ಹಾರುತ್ತಿದ್ದೇವೆ. ಆಕಾಶದತ್ತ ಹೇಗೆ ಮೇಲೆ ಹೋಗ್ತಾ ಇದ್ದೀನಿ, ಹಾಗೆ ಹಾಗೆ ಸಮಸ್ಯೆಗಳೆಲ್ಲ ಪುಟಾಣಿ ಆಗ್ತಾ ಇದೆ. ಕಣ್ಣಿಗೆ ಕಾಣಿಸದೇ ಇರುವ ಹಾಗೆ ಆಗ್ತದೆ. ಎಷ್ಟೆಷ್ಟು ಎತ್ತರಕ್ಕೆ, ಎಷ್ಟೆಷ್ಟು ಶ್ರೇಷ್ಠ ಅವಸ್ಥೆಗೆ, ಎತ್ತರದ ಅವಸ್ಥೆಗೆ ಹೋಗ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳು ಕಂಪ್ಲೀಟ್ ಚಿಕ್ಕವಾಗ್ತಾ ಇದೆ. ನಾನು ಹೈಯೆಸ್ಟ್ ಸ್ಟೇಜಲ್ಲಿದ್ದೇನೆ, ಅವ್ಯಕ್ತ ಫರಿಸ್ತಾ ಸ್ಟೇಜ್. ಅವ್ಯಕ್ತ ವತನವನ್ನು ತಲುಪುತ್ತಿದ್ದೇನೆ. ಅವ್ಯಕ್ತ ವತನವನ್ನು ತಲುಪುತ್ತಿದ್ದೇನೆ. ಅವ್ಯಕ್ತ ವತನದಲ್ಲಿ ನಾವೆಲ್ಲ ಫರಿಸ್ತೆಗಳೇ ಫರಿಸ್ತೆಗಳು. ನೋಡಿ, ಎಲ್ಲ ಪರಿವಾರದ ಫರಿಸ್ತೆಗಳು ಹಾರುತ್ತವೆ. ನಿನ್ನೆ 5% ಮಕ್ಕಳು ಬಂದಿರಲಿಲ್ಲ, ಪಂಕಗಳು ಹಿಡ್ಕೊಂಡಿತ್ತು. ಅಂದರೆ ಪಂಕಗಳಲ್ಲಿ ತಾಕತ್ತಿರಲಿಲ್ಲ. ಪಂಕಗಳಲ್ಲಿ ಇಚ್ಛೆ ಇತ್ತು, ಆದರೆ ಪಂಕ ತಾಕತ್ತನ್ನು ಹೊಂದಿರಲಿಲ್ಲ. ಬಾಬಾ ಪರಮಾತ್ಮ ಶಕ್ತಿಯನ್ನು ತುಂಬಿ, ಪಂಕಗಳಿಗೆ ತಾಕತ್ತನ್ನು ತುಂಬಿ ಹಾರುವ ಕಲೆಯಲ್ಲಿ ತಂದಿದ್ದಾರೆ. ಎಲ್ಲ 100ಕ್ಕೆ 100 ಫರಿಸ್ತೆ, 100ಕ್ಕೆ 100% ಮಕ್ಕಳು ಫರಿಸ್ತೆಗಳಾಗಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಫರಿಸ್ತೋಂ ಕಿ ಬಾದಶಾ ಬ್ರಹ್ಮ ಬಾಬಾ ಮುಗುಳ್ನಗುತ್ತಿದ್ದಾರೆ. आवो बच्चे आवो, ಬನ್ನಿ ಮಕ್ಕಳೇ ಬನ್ನಿ. ಎಲ್ಲ ಪರಿವಾರದ ಫರಿಸ್ತೆಗಳನ್ನು ಬ್ರಹ್ಮ ಬಾಬಾ ಫರಿಸ್ತೋಂ ಕಿ ಬಾದಶಾ ಬ್ರಹ್ಮ ಬಾಬಾ ನಾವೆಲ್ಲ ಫರಿಸ್ತೆಗಳನ್ನು ಸಮೀಪದಲ್ಲಿ ಕರೆದು ಮುಗುಳ್ನಗ್ತಾ ನೋಡ್ತಾ ಇದ್ದಾರೆ. ಸಕ್ಕೆನಿನಲ್ಲಿ ಪರಮಧಾಮದಿಂದ ಜ್ಞಾನ ಸೂರ್ಯ ಶಿವಬಾಬಾರವರು ತೇಜೋಮಯ ತೇಜಸ್ವಿ ಕಿರಣಗಳನ್ನು ಹರಡಿಸುತ್ತ ಪರಮಧಾಮವನ್ನು ಬಿಟ್ಟು ಬರುತ್ತಿರುವ ದೃಶ್ಯ ನಾವೆಲ್ಲ ಮಕ್ಕಳ ದಿವ್ಯ ನೇತ್ರಕ್ಕೆ ಗೋಚರಿಸುತ್ತಿದೆ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಬಾಬಾರವರ ಜೊತೆಗಿರುವಾಗ ದಿವ್ಯ ನೇತ್ರಕ್ಕೊಂದು ವಿಚಿತ್ರ ಶಕ್ತಿಯು ಗೋಚರಿಸುತ್ತಿದೆ. ಆ ಶಕ್ತಿಯೇ ಜ್ಞಾನ ಸೂರ್ಯನಾಗಿದ್ದಾರೆ, ಪರಂ ಈಶ್ವರನಾಗಿದ್ದಾರೆ, ಶಿವ ಬಾಬಾ ಆಗಿದ್ದಾರೆ. ಮಹಾಜ್ಯೋತಿ, ಪರಂ ಜ್ಯೋತಿ, ಅಖಂಡ ಜ್ಯೋತಿ, ಜಾಗಂತಿ ಜ್ಯೋತಿ, ಪರಮ ಈಶ್ವರ ಆಗಿದ್ದಾರೆ. ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ತೇಜಸ್ವಿ ಕಿರಣಗಳು ನಾವೆಲ್ಲ ಫರಿಸ್ತೆಗಳ ದಿವ್ಯ ನೇತ್ರಕ್ಕೆ ಗೋಚರಿಸುತ್ತಿದೆ. ವತನದಲ್ಲಿ ಜಗಮಗಿಸುತ್ತ ಪರಮಧಾಮದಿಂದ ಬರುತ್ತಿದ್ದಾರೆ. ಈಶ್ವರಲ್ಲ, ಶಿವ ಪರಮಾತ್ಮ ಬರುತ್ತಿದ್ದಾರೆ. ಶಿವ ಪರಮಾತ್ಮ ಬರುತ್ತಿದ್ದಾರೆ. ಶಿವ ಬಾಬಾ, ನನ್ನ ಬಾಬಾ, ಹೃದಯ ರಾಮ, ಪರಮ ಈಶ್ವರ ದಿವ್ಯ ನೇತ್ರದಿಂದ ನೋಡಲು ಸಾಧ್ಯವಿದೆ. ಸಂಗಮದಲ್ಲಿ ಈಶ್ವರ ಸ್ವಯಂ ಪರಮಾತ್ಮ ಮಾಸ್ಟರ್ ತ್ರಿನೇತ್ರಿಭವದ ವರದಾನವನ್ನು ಪ್ರದಾನ ಮಾಡಿದ್ದಾರೆ. ದಿವ್ಯ ನೇತ್ರ, ದಿವ್ಯ ಬುದ್ಧಿ ರೂಪಿ ನೇತ್ರದಿಂದ
ಹೊಳೆವ ಬ್ರಹ್ಮಾಂಡದಿಂದ ಒಂದು ವಿಚಿತ್ರ ಶಕ್ತಿ, ಆ ವಿಚಿತ್ರ ಶಕ್ತಿಯೇ ಪರಮ ಈಶ್ವರ್, ಪರಮ ಆತ್ಮ ಈಶ್ವರ್ ಅಲ್ಲ ಬರುತ್ತಿದ್ದಾರೆ. ಬರುತ್ತಿರುವ ದೃಶ್ಯ ಕೋಟಿಯಲ್ಲಿ ಕೆಲವರಿಗೆ ಕಾಣಿಸುತ್ತೆ, ಕೆಲವರಲ್ಲಿ ಕೆಲವರು, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಪರಮಾತ್ಮನ ಅತ್ಯಂತ ಸಮೀಪದ ರತ್ನಗಳು 100 ರತ್ನಗಳಿಗೆ ಮಾತ್ರ ಕಾಣಿಸ್ತಾರೆ. ವಿಚಿತ್ರ ಶಕ್ತಿ, ವಿಚಿತ್ರ ಬಾಬಾ, ಶಿವ್ ಬಾಬಾ ಪರಮಧಾಮದಿಂದ ನನ್ನ ಹೃದಯ ರಾಮ ನನ್ನ ದಿವ್ಯ ನೇತ್ರಕ್ಕೆ ಕಾಣಿಸುತ್ತಿದ್ದಾರೆ. ವಾಹ ಬಾಬಾ ಆವೋ ಬಾಬಾ, ವಾಹ ಬಾಬಾ ಆವೋ ಬಾಬಾ. ದಿವ್ಯ ನೇತ್ರದಿಂದ ನೋಡುತ್ತಲೇ ಮಗ್ನನಾಗ್ತಾ ಇದ್ದೇನೆ. ನಾನು ಆತ್ಮ ಫರಿಸ್ತಾ ಸೂಕ್ಷ್ಮ ವತನದಲ್ಲಿ ಮಗ್ನ ಅವಸ್ಥಾ ಹೃದಯ ರಾಮ ಬರುತ್ತಿರುವ ದೃಶ್ಯ ನನ್ನ ದಿವ್ಯ ನೇತ್ರಕ್ಕೆ ಗೋಚರಿಸುತ್ತಿದೆ. ಮನಾಭವ ಹೃದಯ ರಾಮ, ಹೃದಯ ಈಶ್ವರ, ಪರಂ ಈಶ್ವರ ಅಲ್ಲ. ನಮ್ಮ ಅಪ್ಪಾಜಿಯವರು ಬರುತ್ತಿದ್ದಾರೆ, ಅನುಭವ ಮಾಡಿಸುತ್ತ ಬರುತ್ತಿದ್ದಾರೆ. ಆ ದಿವ್ಯ ಶಕ್ತಿ ಹೃದಯಕ್ಕೆ ತಾಕುತ್ತಿದೆ. ಪರಮಾತ್ಮ ಪವಿತ್ರತೆಯ ಸಾಗರನ ಪವಿತ್ರತೆಯ ಶಕ್ತಿ ನನ್ನ ಹೃದಯಕ್ಕೆ ನಾಟುತ್ತಿದೆ. ದಿವ್ಯ ಬುದ್ಧಿ ರೂಪಿ ನೇತ್ರವನ್ನು ನನಗೆ ಪ್ರದಾನ ಮಾಡಿ ಅತಿ ಇಂದ್ರಿಯ ಸುಖದ ಅನುಭವ ಮಾಡಲು ನನ್ನ ಹೃದಯ ರಾಮ ನನಗೆ ದಿವ್ಯ ಬುದ್ಧಿ ರೂಪಿ ನೇತ್ರವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ ಸಂಗಮದಲ್ಲಿ ವಾಹ ನನ್ನ ಭಾಗ್ಯ, ಅಹೋ ನನ್ನ ಸೌಭಾಗ್ಯ, ವಾಹ ನನ್ನ ಭಾಗ್ಯ, ಅಹೋ ನನ್ನ ಸೌಭಾಗ್ಯ. ಈ ದಿವ್ಯ ನೇತ್ರದಿಂದ ಹೃದಯ ಈಶ್ವರನನ್ನ, ಪರಮ ಆತ್ಮನನ್ನ, ಪರಮೇಶ್ವರನನ್ನ ನೋಡಲು ಸಾಧ್ಯವಾಗ್ತಾ ಇದೆ. ಅತಿ ಇಂದ್ರಿಯ ಸುಖದ ಅನುಭವದಲ್ಲಿ ಬಂದಿದ್ದೇನೆ. ಮನಾಭವ, ಮನಾಭವ. ಮಗನವಸ್ಥೆಯಲ್ಲಿ ಹೋಗಿದ್ದೇನೆ, ಕಳೆದು ಹೋಗಿದ್ದೇನೆ. ನನ್ನ ಹೃದಯ ರಾಮ ಇಷ್ಟೊಂದು ಸುಂದರನಾಗಿದ್ದಾರೆ. ಹೊಳೆಯುತ್ತ ಅವರ ಸುಂದರತೆ, ಅವರ ಚಮಕ್ ಇಡೀ ವಿಶ್ವಕ್ಕೆ ಹರಡುವಷ್ಟು ಸುಂದರತೆ, ವಿಶ್ವಕ್ಕೆ ಹರಡುವಷ್ಟು ಪ್ರಕಾಶತೆಯನ್ನು ಹೊಂದಿದ್ದಾರೆ ನನ್ನ ಹೃದಯ ರಾಮ, ನನ್ನ ಹೃದಯ ರಾಮ. ಪರಮ ಈಶ್ವರ, ಪರಮಾತ್ಮ ಅಲ್ಲ. ಇಡೀ ಜಗತ್ತಿಗೆ ಪ್ರಕಾಶತೆಯನ್ನು ಕೊಡುವಂತಹ ಪರಮೇಶ್ವರ ಜ್ಞಾನ ಸೂರ್ಯ ನನ್ನ ಹೃದಯ ರಾಮನಾಗಿದ್ದಾರೆ. ಪದಂ ಭಾಗ್ಯಶಾಲಿ ನನ್ನ ಆತ್ಮವಾಗಿದ್ದೇನೆ. ಮಗನ ಅವಸ್ಥೆಯಲ್ಲಿದ್ದೇನೆ. ಅವರ ಮೇಲೆ ಬರುತ್ತಿರುವ ಲವ್ ಇದೆಯಲ್ವಾ, ಲವ್ ಅಲ್ಲಿ ಲವ್ಲೀನಾಗಿದ್ದೇನೆ, ಲವ್ಲೀನಾಗಿದ್ದೇನೆ. ಮಹಾಜ್ಯೋತಿ, ಪರಂ ಜ್ಯೋತಿ, ಜಗಂತಿ ಜ್ಯೋತಿ ನನ್ನ ಹೃದಯ ರಾಮ ಈಶ್ವರ. ಪರಮಧಾಮವನ್ನು ಬಿಟ್ಟು ನನಗೋಸ್ಕರ ಬ್ರಹ್ಮಾಂಡವನ್ನು ಬಿಟ್ಟು ಸೂಕ್ಷ್ಮ ವತನದಲ್ಲಿ
ಸೂಕ್ಷ್ಮ ವಚನದಲ್ಲಿ ನನ್ನ ಹೃದಯಕ್ಕೆ ಆರಾಮನ್ನು ಕೊಡುವ, दिल में आराम देने वाला दिलाराम मेरा बाबा आ गए, मेरा बाबा आ गए, बिंदु बाबा आ गए, शिव बाबा आ गए। ನನ್ನ ಹೃದಯದಲ್ಲಿ ಮಾತೇ ಬರುತ್ತಿಲ್ಲ, ನನ್ನೆದುರುಗಡೆನೇ ಬಂದು ಸೂರ್ಯ, ಜ್ಞಾನ ಸೂರ್ಯ, ವಿಶ್ವಕ್ಕೆ ಪ್ರಕಾಶತೆಯನ್ನು ಕೊಡುವ ತಾಕತ್ತಿರುವ ತಾಕತ್ವಾನ್ ಪರಮಾತ್ಮನೇ ನನ್ನ ಮುಂದೆ ಬಂದು ಮುಗುಳು ನಗುತ್ತ ಪ್ರೀತಿ ಮಾಡುತ್ತಿರುವ ಪರಿ ಈ ಮುಗುಳು ನಗೆಯನ್ನು ನೋಡಿ ಮಗ್ನ ಅವಸ್ಥೆಯಲ್ಲಿ ಹೋಗಿ ಕಳೆದು ಹೋಗಿದ್ದೇನೆ ಈಶ್ವರನ ಪ್ರೀತಿಯಲ್ಲಿ. ಸತ್ಯವಂತನ ಸತ್ಯ ಪ್ರೀತಿಯಲ್ಲಿ, ಹೃದಯ ರಾಮನ ಹೃದಯದ ಪ್ರೀತಿಯಲ್ಲಿ, ಲವ್ವಲ್ಲಿ ಲವಲೀನನಾಗಿದ್ದೇನೆ, ಲವಲೀನನಾಗಿದ್ದೇನೆ. ವಾಹ ಬಾಬಾ ವಾಹ, ಹೇ ಸುಂದರ ಪರಮಾತ್ಮ ವಾಹ. ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ನನ್ನ ನಯನಕ್ಕೆ ನೀನು ಕಾಣಿಸುವೆ ವಾಹ, ನನ್ನ ಭಾಗ್ಯ ವಾಹ. ಕೋಟ್ಯಾನು ಕೋಟಿ ಆತ್ಮಗಳ ಕಠಿಣ ಪರಿಶ್ರಮ ಪಡುತ್ತಿರುವ ಸಮಯದಲ್ಲಿ ನಾನು ಇದ್ದಲ್ಲಿಯೇ ನನ್ನ ಹತ್ತಿರ ಬಂದು ನನ್ನನ್ನು ಪ್ರೀತಿ ಮಾಡುತ್ತಿರುವ ಪ್ರಿಯತಮ ಪರಮಾತ್ಮನೇ ಧನ್ಯವಾದ ಪಾಚಿ, ಧನ್ಯವಾದ. ಲವ್ವಲ್ಲಿ ಲವಲೀನರಾಗಿದ್ದೇವೆ, ಲವ್ವಲ್ಲಿ ಲವಲೀನ ಕಳೆದು ಹೋಗಿಬಿಟ್ಟಿದ್ದೇನೆ. ಲಗನ್ನಿನಲ್ಲಿ ಮಗ್ನ ಅವಸ್ಥೆಯಲ್ಲಿದ್ದೇನೆ. ಹೃದಯ ರಾಮನ ಹೃದಯ ಸಿಂಹಾಸನ ಧಿಕ್ಕಾರಿ ನಾನೇ ಆಗಿದ್ದೇನೆ. ಪರಮಾತ್ಮ ನನಗೋಸ್ಕರ ಬರ್ತಾರೆ. ಪದ್ಮ ಪದಂ ಭಾಗ್ಯಶಾಲಿ ನನಾತ್ಮ, ಪದ್ಮ ಪದಂ ಭಾಗ್ಯಶಾಲಿ ನನಾತ್ಮ. ಮನ್ ಮನಾಭವ, ಮನ್ ಮನಾಭವ, ಮನ್ ಮನಾಭವ, मन मना भव, मन मना भव, मन मना भव, मन मना भव, मन मना भव. ಹೃದಯ ರಾಮನೊಂದಿಗೆ ಮನಸ್ಸು ಅಂಟಿಕೊಂಡಿದೆ. ಲವ್ವಲ್ಲಿ ಲವಲೀನ ಅವಸ್ಥೆಯಲ್ಲಿದ್ದೇನೆ, ಲವ್ವಲ್ಲಿ ಲವಲೀನ ಅವಸ್ಥೆ. ಪರಮಾತ್ಮನ ಲವ್ವಲ್ಲಿ ಲವಲೀನ ಮನಾಭವಸ್ಥೆಯಲ್ಲಿರುವ ಮಕ್ಕಳನ್ನು ಅಪ್ಪಾಜಿ ನೋಡುತ್ತಿದ್ದಾರೆ. ನಿಜವಾಗಲೂ ಲವ್ವಲ್ಲಿ ಲೀನಾಗಿರುವ ಮಕ್ಕಳು. ಕೋತಿಯಲ್ಲಿ ಕೆಲವರಿದ್ದೀರಿ, ಸತ್ಯ ಹೃದಯ ಮಕ್ಕಳು, ಸಮೀಪದ ರತ್ನಗಳು, ನೂರೇ ರತ್ನಗಳು. ಮನ್ಮನಾಭವಸ್ಥೆಯಲ್ಲಿ ಯಾರೆಲ್ಲ ಇದ್ದೀರಿ? ನೆಕ್ಸ್ಟ್ 3 minutes ಲವ್ವಲ್ಲಿ ಲವ್ಲೀನ ಮನ್ಮನಾಭವ ಸಂಘಟಿತ ರೂಪದಲ್ಲಿ ಮನ್ಮನಾಭವಸ್ಥೆ. ನೆಕ್ಸ್ಟ್ 3 minutes
ಎಲ್ಲ ವಿಕರ್ಮಗಳು ಭಸ್ಮ. ಲವ್ವಲ್ಲಿ ಲವ್ಲೀನ್ ಅವಸ್ಥೆಯ ಪ್ರಾಕ್ಟಿಕಲ್ ಅನುಭವ. ಮನ್ ಮನಾಭವ್. शिव भगवान मन माना भव हो जाओ, मेरे बच्चों मेरे प्राण मन माना भव हो जाओ। बाहर बहुत ही शोर है, न जान है ना सुकून है, एक बेचैनी का जुनून है, करने तुमको महफूज सदा। कहते हैं शिव भगवान मन माना भव हो जाओ, कहता गीता का ज्ञान मन माना। ನನ್ನ ಮನಸ್ಸು ಅವನೊಂದಿಗೆ ಅಂಟಿಕೊಂಡಿದೆ, ಪರಮಾತ್ಮನೊಂದಿಗೆ. ಸೂಕ್ಷ್ಮ ವತನದಲ್ಲಿ ಅವರನ್ನೇ ನೋಡುತ್ತಾ ಲವ್ವಲ್ಲಿ ಲವ್ಲೀನ್ ಅವಸ್ಥಾ. सन्नाटा छा जाता है, मन पापों का फल पाता है, जो भी दिखाता इन आँखों से धुंधला सब हो जाता है, देने दिल को आराम ಹೃದಯಕ್ಕೆ ಆರಾಮ ಕೊಡಲು आया है दिल ಬಂದಿದ್ದಾರೆ ದಿಲಾರಾಮ. ಬನ್ನಿ ಮನ್ಮನಾಭವ ಆಗೋಣ. मन माना भव हो जाओ। लगती आग भभोर को जब टूटते खिलौने माया के तब, करने तुमको बलवान आया मैं तेरे भाग, कहता गीता का ज्ञान मन माना भव हो जाओ, कहता है शिव भगवान मन माना भव हो जाओ, मेरे बच्चों मेरे प्राण मन माना भव हो जाओ। ಅಪ್ಪಾಚಿಯ ಜೊತೆಗೆ ಅಂಟಿಕೊಂಡಿರುವ ಮುದ್ದು ಮುದ್ದಾದ ಪರಿಸ್ಥಿತಿಗಳಲ್ಲಿ ಯಾರಿದ್ದೀರಿ? ಜಾಗೃತ ಅವಸ್ಥೆಯಲ್ಲಿ ಸೂಕ್ಷ್ಮ ವತನದಲ್ಲಿ ದಿವ್ಯ ನೇತ್ರದಿಂದ ಹೃದಯ ರಾಮನನ್ನ ಯಾರೆಲ್ಲ ನೋಡ್ತಾ ಇದ್ದೀರಿ? ಪಾಸ್ ವಿತ್ ಆನರ್. ದಿವ್ಯ ನೇತ್ರ ಸೂಕ್ಷ್ಮ ವತನದಲ್ಲಿ ಪಕ್ಕ ಸತ್ಯ ಹೃದಯದ ಪ್ರೀತಿ ವ್ಯಕ್ತಪಡಿಸಲು ಪರಮಾತ್ಮ, ಅಭ್ಯಾಸ ಮಾಡಿಸಲು ಪರಮಾತ್ಮ ಬಂದಿದ್ದಾರೆ. ಯಾವ ಯಾವ ಮಗುವಿನ ಹೃದಯದಲ್ಲಿ ಹೃದಯಾಳದ ಪ್ರೀತಿ ಇದೆ ಅಂತಹ ಮಕ್ಕಳು ಈಶ್ವರನ ಸಾನ್ನಿಧ್ಯದಲ್ಲಿ ಈ ಸಮಯದಲ್ಲಿ ಯಾರೆಲ್ಲ ಇದ್ದೀರಿ? ಬಾಬಾ ನೋಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಬಾಪ್ ದಾದಾ ಪ್ರತಿಯೊಂದು ಮನ್ಮನಾಭವ್ ಅವಸ್ಥೆಯಲ್ಲಿರುವ ಮುದ್ದಾದ ಫರಿಸ್ತೆಗಳನ್ನು ನೋಡ್ತಾ ಇದ್ದಾರೆ. ಲವ್ವಲ್ಲಿ ಲವ್ಲೀನ ಆಗಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸತ್ಯ ಹೃದಯ ನಿರಹಂಕಾರಿ ಮುದ್ದು ಮುದ್ದಾದ ಫರಿಸ್ತೆಗಳನ್ನು ನೋಡ್ತಾ ಇದ್ದಾರೆ. ಯಾವ ಮಗುವಿಗೂ ಪರಮಾತ್ಮ ಪ್ರೀತಿ ಅಂದ ತಕ್ಷಣವೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆನಂದ ಬಾಷ್ಪವೂ ಪರಮಾತ್ಮ ಆನಂದ ಬಾಷ್ಪವನ್ನು ಮೋತಿಯ ರೂಪದಲ್ಲಿ ತೆಗೆದುಕೊಂಡು ಮಾಲೆಯನ್ನು ಮಾಡಿಕೊಂಡು ತನ್ನ ಕೊರಳಲ್ಲಿ ಹಾಕಿಕೊಳ್ಳುತ್ತಿದ್ದಾರೆ. ಯಾರಿಗೆಲ್ಲ ಕಣ್ಣಲ್ಲಿ ನೀರು ಬಂತು? ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ಮೋತಿ ಮುತ್ಸೆಗಳಾಗಿ ಕನ್ವರ್ಟ್ ಆಗಿ ಪರಮಾತ್ಮ ಕೊರಳಲ್ಲಿ
ಈಶ್ವರನ ಕೊರಳಲ್ಲಿ ಸತ್ಯ ಹೃದಯದ ಪ್ರೀತಿಯ ಕಣ್ಣೀರು. ಪರಮಾತ್ಮ ಕೊರಳಿನ ಮಾಲೆಯಾಯಿತು. ಎಂತಹ ಸಮೀಪದ ನಿಶ್ಚಯ ಬುದ್ಧಿಯ ನಿರಹಂಕಾರಿ ಮಕ್ಕಳ ಪ್ರೀತಿಯನ್ನು ಪರಮಾತ್ಮ ನೋಡ್ತಾ, ಮಗ್ನ ಅವಸ್ಥೆಯಲ್ಲಿರುವ ಮಕ್ಕಳನ್ನು ನೋಡ್ತಾ, ಎಲ್ಲ ಮಗ್ನಾವಸ್ಥೆ ಲವ್ಲೀನದಲ್ಲಿರುವ ಮಕ್ಕಳನ್ನು ಬಾಪ್ದಾದ ಮುಗುಳು ನಗುತ್ತ, ಬಚ್ಚೇ ಆವೋ. ಕೈ ಹಿಡಿದು ಬಾಪ್ದಾದ ತನ್ನ ಸಮೀಪದಲ್ಲಿ ತನ್ನ ಛತ್ರ ಛಾಯೆಯಲ್ಲಿ ಕೂರಿಸುತ್ತಾ ಕರೆಂಟನ್ನು ಕೊಡುತ್ತಿದ್ದಾರೆ. ಅವರ ನಯನದಿಂದ ಕರೆಂಟ್ ನಾನಾತ್ಮ ಫರಿಸ್ತೆಯ ಮಸ್ತಕಕ್ಕೆ ಟಚ್ ಆಗ್ತಾ ಇದೆ. ಕರೆಂಟ್ ಟಚ್ ಆದ ಹಾಗೆ ಎಲ್ಲ ಕರ್ಮ ಭಸ್ಮವಾಗ್ತಾ ಇದೆ ಆತ್ಮದಲ್ಲಿ. ಬಾಪ್ದಾದ ಅವ್ಯಕ್ತ ಫರಿಸ್ತಾ ಭವದ ವರದಾನ ಕೊಟ್ಟಿದ್ದಾರೆ. ಸೆಕೆಂಡಿನಲ್ಲಿ ನಾನು ಆತ್ಮ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿ ದಿವ್ಯ ನೇತ್ರದಿಂದ ಪರಮ ಈಶ್ವರನನ್ನು ಬಾಪ್ದಾದಾರವರನ್ನು ನೋಡುತ್ತಾ ಮುಗುಳ್ನಗುತ್ತ ಕುಳಿತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಮನಾಭಾವ. ಯಾವ ಮಕ್ಕಳು ಪರಮಾತ್ಮನ ಸಮ್ಮುಖದಲ್ಲಿ ಬಹಳಷ್ಟು ಪ್ರೀತಿಯಲ್ಲಿ ಲವ್ಲೀನಾಗಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. आत्मघाती महापापी न बनकर डबल अहिंसक बनने की युक्तियां. आत्मघाती महापापी ಆಗಬೇಡ್ರಿ, ಆಗದೆ ಡಬಲ್ ಅಹಿಂಸಕರಾಗುವಂತಹ ಯುಕ್ತಿಗಳು. आज बाप दादा बच्चों का गुणगान कर रहे हैं. ನೋಡಿ ಯಾವ ಮಕ್ಕಳು ಲವ್ಲಿನ ಆದ್ವಿ. ನನ್ನ ಹೃದಯರಾಮ ಬರ್ತಾನಲ್ವಾ ವತನಕ್ಕೆ, ನನ್ನನ್ನು ನೋಡ್ತಾನಲ್ವಾ ಅನ್ನುವಂತಹ ಆ ಆನಂದದ ಬಾಷ್ಪ ಯಾವ ಮಕ್ಕಳಲ್ಲಿ ಬಂತು. ಆ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹೃದಯದಲ್ಲಿ ಹೃದಯರಾಮನನ್ನು ನೆನಪು ಇಡೀ ದಿನ ಮಾಡುವಂತಹ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಅಂತಹ ಮಕ್ಕಳ ಗುಣಗಾನವನ್ನು ಮಾಡ್ತಾ ಇದ್ದಾರೆ ವತನದಲ್ಲಿ. ಎಲ್ಲರೂ ನಿರಹಂಕಾರಿ ಮಕ್ಕಳು. ಪರಮಾತ್ಮ ವಾಣಿ ಅಂದರೆ ಹಾಜಿ, ಅದರ ಮೇಲೆ ಯಾವುದೇ ಕ್ವಶನ್ ಇಲ್ಲ. ಅಪ್ಪಾಜಿ ಏನು ಹೇಳ್ತಾರೆ ಅದು ಸತ್ಯ. ಜನನ ಮಾನನ ಚಲನ ಬಾಬಾ ನೋಡ್ತಾ ಇದ್ದಾರೆ. ಈ ದಿನ ಪರಮಾತ್ಮ ಬಾಪ್ದಾದ ಮಕ್ಕಳ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಗುಣಗಾನ करते देखा कि ड्रामा के अंदर बच्चों का कितना ऊंचा और सर्वश्रेष्ठ पाठ है अंतर बाबा. ಗುಣಗಾನವನ್ನು ಮಾಡ್ತಾ ನೋಡ್ತಾ ಇದ್ದರೆ ಡ್ರಾಮಾದ ಒಳಗಡೆ ಮಕ್ಕಳದು ಎಷ್ಟು ಶ್ರೇಷ್ಠ ಎತ್ತರದ ಮತ್ತು ಸರ್ವಶ್ರೇಷ್ಠ ಪಾತ್ರವಿದೆ ಎನ್ನುವುದನ್ನು ನೋಡ್ತಾ ಇದ್ದಾರೆ ಬಾಬಾರವರು. वहाँ भी कल्प में इसी संगम युग पर ही महिमा योग्य बनते हैं. ಅವರೇ ಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಿ ಅವರದೇ ಮಹಿಮೆ ಆಗುತ್ತೆ, ಮಹಿಮೆಗೆ ಯೋಗ್ಯರಾಗ್ತಾರೆ. इसी युग में स्वयं परमात्मा भी आप श्रेष्ठ आत्माओं की महिमा गाते हैं. ಈ ಸಂಗಮ ಯುಗದಲ್ಲಿಯೇ ನಾವು ಮಕ್ಕಳ ಮಹಿಮೆಯ ಗೀತೆಯನ್ನು ಹಾಡ್ತಾರೆ ಪರಮಾತ್ಮ. इस समय ही तुम डबल महिमा के अधिकारी बनते हो. ಈ ಸಂಗಮದಲ್ಲೇ ನೀವೆಲ್ಲ ಮಕ್ಕಳು ಡಬಲ್ ಮಹಿಮೆಗೆ ಅಧಿಕಾರಿ ಆಗ್ತೀರಿ ಅಂತಿದ್ದಾರೆ ಬಾಬರು. ಏನದು ಡಬಲ್ ಮಹಿಮೆ? ಕ್ವಶನ್ ಕೇಳ್ತಾ ಇದ್ದೀರಿ ಅಶ್ವಿನಿ ಅಕ್ಕರು, ಏನಪ್ಪಾಜಿ ಇದು ಡಬಲ್ ಮಹಿಮೆ? ಸತ್ಯಭಾಮ ಅಕ್ಕರು ಕೇಳ್ತಿದ್ರಿ ಅಪ್ಪಾಜಿಗೆ
ಏನಪ್ಪಾಜಿ ಡಬಲ್ ಮಹಿಮೆ ನಮ್ಮದು? ಏನದು ಮಹಿಮೆ? इस समय ही तुम डबल महिमा के अधिकारी बनते हो, एक बाप समान मास्टर सागर बनते हो। अंडरलाइन मोबेका क्या बनते हो? एक बाप के समान मास्टर सागर। ಸಾಗರ ಎಷ್ಟು ಜ್ಞಾನ ತುಂಬಿದೆ ನೋಡಿ, ಸಾಗರ ಇದೆ. ನಾವು ಮಾಸ್ಟರ್ ಸಾಗರರು ಎಂಬ ಮಹಿಮೆ ಮೊದಲನೇದ್ದು. ಓಕೆ, ಯಾರ ಸಮಾನ? ಪರಮಾತ್ಮ ತಂದೆ ಜ್ಞಾನ ಸಾಗರನ ಸಮಾನ ಮಾಸ್ಟರ್ ಜ್ಞಾನ ಸಾಗರ ಆಗ್ತೀವಿ. ಇನ್ನೊಂದು, जो बाप के गुण है व शक्तियां हैं, उन दोनों में मास्टर बनते हो। फिनिश ಅಂಡರ್ಲೈನ್. ಏನಾಗ್ತೀವಿ ಗಾಯತ್ರಿ ಅಕ್ಕೋರೆ, ಶೈಲಕ್ಕೋರೆ? ಏನಾಗ್ತೀವಿ ನಾವು? ಏನಾಗ್ತಾ ಇದ್ದೀವಿ ಇವಾಗ ಪ್ರಾಕ್ಟಿಕಲ್ ಆಗಿ ನಿರ್ಮಲ ಅಕ್ಕೋರೆ? ಒಂದು ಪರಮಾತ್ಮನ ಸಮಾನ ಮಾಸ್ಟರ್ ಸಾಗರ ಆಗ್ತೀವಿ. ಇನ್ನೊಂದು ತಂದೆಯ ಗುಣ ಏನಿದೆ, ಶಕ್ತಿಗಳೇನಿದೆ, ಆ ಎಲ್ಲ ಗುಣಗಳಲ್ಲಿ ಶಕ್ತಿಗಳಲ್ಲಿ ಎರಡರಲ್ಲೂ ಮಾಸ್ಟರ್ ಆಗ್ತೀವಿ. ಫಿನಿಶ್. ಅರ್ಥ ಮಾಡಿಕೊಳ್ಳುವಂಥದ್ದಿಷ್ಟೇ. ಪರಮಾತ್ಮನ ಗುಣ, ಪರಮಾತ್ಮನ ಶಕ್ತಿ, ಅದರಲ್ಲಿ ಮಾಸ್ಟರ್ ಆಗಿಬಿಡ್ತೀವಿ ಅಂತೀವಿ ನಾವು. ವಾಹ, ಮಾಸ್ಟರ್ ಬಂತೆ ಹೋ ನೋಡಿ. ಅವ್ರಿಗೇನು ಗುಣಗಾನ ಮಾಡಲಾಗ್ತದೆ, ಮಹಿಮೆ ಮಾಡಲಾಗ್ತದೆ, ಅವೆಲ್ಲ ಮಹಿಮೆಗೆ ನಾವು ಮಾಸ್ಟರ್. ಅವರಲ್ಲಿ ಏನೆಲ್ಲ ಶಕ್ತಿ ಇದೆ ಆ ಎಲ್ಲ ಶಕ್ತಿಗಳಿಗೆ ನಾವು ಮಾಸ್ಟರ್. ಹೃದಯ ಒಪ್ಕೊಳ್ತದ? ಹಕ್ಕು ಇರಬೇಕು. ನನ್ನಪ್ಪಾಜಿ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ, ಜ್ಞಾನ ಸೂರ್ಯ ಇದ್ದಾರೆ. ಪರಮಾತ್ಮ ಈಶ್ವರ ಅಲ್ಲ, ಅವರಿಗೆ ಡೈರೆಕ್ಟ್ ಮಗು ನಾನಾಗಿದ್ದೀನಿ ಅಂದಾಗ ನಿಶ್ಚಯ ಸ್ಟ್ರಾಂಗ್ ಲೆವೆಲಲ್ಲಿ ಬರ್ತದೆ. ಕರೆಕ್ಟ್ ಅಲ್ವಾ? ಅವರ ಗುಣಗಳ ಏನೆಲ್ಲ ಗುಣಗಳ ಗುಣಗಾನ ಮಾಡಲಾಗ್ತದೆ, ಆ ಗುಣಗಳು ಕಲ್ಯಾಣಕಾರಿ. ನಾವು ಮಾಸ್ಟರ್ ಕಲ್ಯಾಣಕಾರಿ ಅಲ್ವಾ? ಅವನ ಶಕ್ತಿ, ಅವರು ಸರ್ವಶಕ್ತಿವಂತ ಆದರೆ ನಾವು ಮಾಸ್ಟರ್ ಸರ್ವಶಕ್ತಿವಂತರು. ಓಕೆ, ಈ ಎಲ್ಲ ಗುಣಗಳಾಗಲಿ ಶಕ್ತಿಗಳಾಗಲಿ ಅದರ ಮೇಲೆ ಮಾಸ್ಟರ್ ನಾವು ಆಗ್ತೇವೆ. ಸಾತ್ ಸಾತ್ ಆತ್ಮ ಕಿ ಶ್ರೇಷ್ಠ ಸ್ಟೇಜ್ ಕಿ ಬಿ ಮಹಿಮಾ ಹೇ. ಜೊತೆ ಜೊತೆಗೆ ಆತ್ಮದ ಶ್ರೇಷ್ಠ ಸ್ಟೇಜ್ ಏನಿದೆ ಅದರದ್ದು ಕೂಡ ಮಹಿಮೆ ಇದೆ. ಸರ್ವಗುಣ ಸಂಪನ್ನ, 16 कला संपूर्ण. इस महिमा का भी प्रैक्टिकल में अनुभव अभी करते हो. ಬಾಬಾ ಏನು ಹೇಳಿದ್ರು? ಮಹಿಮೆ ಜೊತೆ ಜೊತೆಗೆ ಆತ್ಮದ ಶ್ರೇಷ್ಠ ಸ್ಟೇಜ್ದು ಕೂಡ ಮಹಿಮೆ ಇದೆ. ಏನು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಇವೆಲ್ಲ ಇದೆವಲ್ಲ, ಎಲ್ಲ ಗುಣಗಳೇನಿದೆ, ಇದರ ಮಹಿಮೆಯೂ ಕೂಡ ಪ್ರಾಕ್ಟಿಕಲಲ್ಲಿ ಅನುಭವ ಇವಾಗಲೇ ಮಾಡ್ತೀವಿ ಅಂತಾರೆ ಬಾಬರು. ಇದರ ಮಹಿಮೆ ಸರ್ವಗುಣ ಸಂಪನ್ನ ಅಂದರೆ ಎಲ್ಲ ಗುಣಗಳು ನನ್ನಲ್ಲಿದೆ, ನಾನು ಸಂಪನ್ನ ಆಗಿದ್ದೀನಿ. 16 ಕಲಾ ಸಂಪೂರ್ಣ. ಏನೇ ಕಾರ್ಯ ಮಾಡ್ತೀವಿ ಅಂದರೆ ಅಕ್ಯುರೇಟ್ ಆಗಿ ಪ್ರತಿಯೊಂದು ಕಾರ್ಯದಲ್ಲಿ ಆ ಕಲೆ ಕಂಡು ಬರ್ತದೆ. 16 ಕಲಾ, 16 ಸೆಲೆಸ್ಟಿಯಲ್ ಡಿಗ್ರೀಸ್, ಸರ್ವಗುಣ ಸಂಪನ್ನ, ಮರ್ಯಾದಾ ಪುರುಷೋತ್ತಮ್. ಎಲ್ಲ ಮರ್ಯಾದೆಗಳಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷೋತ್ತಮ ನಾನಾತ್ಮ. ಎಲ್ಲ ಮರ್ಯಾದೆಗಳನ್ನು ಇಲ್ಲೇ ನೋಡಿ ಪ್ರಾಕ್ಟಿಕಲ್ ಆಗಿ ಬಾಬನ ಶ್ರೀಮತ ಏನು ಹೇಳ್ತದೆ ಅದರ ಪ್ರಕಾರ ನಡೆಯೋದಕ್ಕೆ ಮರ್ಯಾದೆಗಳಂತೆ ನಡೆಯುವಂಥವರಿಗೆ ಪುರುಷೋತ್ತಮರು. ಈ ಸಂಗಮ ಪುರುಷೋತ್ತಮ ಸಂಗಮ ಯುಗ ಅಂತ ಯಾಕೆ ಹೇಳಲಾಗ್ತದೆ? ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಬಾಬಾ ಎಲ್ಲ ವಿಕಾರಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರಲ್ವಾ? ಪ್ರಾಕ್ಟಿಕಲ್ ಇಲ್ಲಿ ಆಗ್ತಾ ಇದೀವಿ ತಾನೆ, ಅದನ್ನೇ ಬಾಬಾ ಪ್ರಾಕ್ಟಿಕಲಲ್ಲಿ ಅನುಭವ ಇವಾಗ ಮಾಡ್ತೀರಿ ನೀವು. 16 ಕಲಾಯೇ ಕ್ಯಾ ಹೇ? ಅಂಡರ್ಲೈನ್. ಮರ್ಯಾದೆಯೇ ಕ್ಯಾ ಹೇ? ಅಂಡರ್ಲೈನ್. ಏನೇನಂತ ಬುದ್ಧಿಯಲ್ಲಿ ಮನನ ಚಿಂತನೆ ಮಾಡ್ಕೋಬೇಕು.
इन सब बातों की नॉलेज इस समय ही धारण करते हो. ಅಲ್ಲಿ ಸ್ವರ್ಗದಲ್ಲಿ 16 ಕಲಾ ಸಂಪೂರ್ಣ ಮರ್ಯಾದಾ ಪುರುಷೋತ್ತಮ್ ಅಲ್ಲಿ ಅಲ್ಲ, ಇಲ್ಲೇ ಪ್ರಾಕ್ಟಿಕಲಲ್ಲಿ ಏನು ಕಲೆಗಳಿದೆ, ಮರ್ಯಾದೆಗಳೇನಿದೆ ಪರಮಾತ್ಮಂದು, ಎಲ್ಲ ಮಾತುಗಳ ಒಂದು ಜ್ಞಾನ ಈ ಸಮಯದಲ್ಲೇ ಧಾರಣ ಮಾಡ್ಕೊಳ್ತೀರಿ ಅಂತಾರೆ ಬಾಬರು. ತೋ ಹಿ ಡಬಲ್ ಮಹಿಮಾಕ್ಕೆ ಯೋಗ್ಯ ಬಂತೆ ಹೋ, ಆವಾಗಲೇ ನೀವು ಡಬಲ್ ಮಹಿಮೆಗೆ ಯೋಗ್ಯರಾಗ್ತೀರಿ. ಇಲ್ಲಿ ಮೊದಲು ಆಗ್ತೀರಿ, ತದನಂತರ ಅದಕ್ಕೋಸ್ಕರನೇ ಡಬಲ್ ಮಹಿಮೆಗೆ ಯೋಗ್ಯರಾಗ್ತೀರಿ ಸ್ವರ್ಗದಲ್ಲಿ ಅಂತಾರೆ ಬಾಬ್ರವರು. ದೋ ಜಹಾನ್ಗೆ ಮಾಲಿಕ್ ಬಂತೆ ಹೋ, ಎರಡು ಪ್ರಪಂಚ, ಎರಡು ವಿಶ್ವ, ಎರಡು ಪ್ರಪಂಚದ ಮಾಲೀಕರಾಗ್ತೀರಿ. ಡಬಲ್ ಪೂಜಾಕ್ಕೆ ಯೋಗ್ಯ ಬಂತೆ ಹೋ. ನೋಡಿ ಎಷ್ಟು ಹೊಗಳ್ತಾ ಇದ್ದಾರೆ. ಡಬಲ್ ಪೂಜಾಕ್ಕೆ ಮಹಿಮೆನೇ ಮಹಿಮೆ, ಮಕ್ಕಳ ಮಹಿಮೆ ಪರಮಾತ್ಮ ಮಾಡ್ತಾರೆ, ಎಲ್ಲ ಅವರೇ ಮಾಡಿಸ್ತಾರೆ. ಡಬಲ್ ಪೂಜಾಕ್ಕೆ ಯೋಗ್ಯ ಬಂತೆ ಹೋ. ಡಬಲ್ ವರ್ಷ ಮುಕ್ತಿ और ಜೀವನ ಮುಕ್ತಿ. ಡಬಲ್ ವರ್ಷ ಏನೋ ಆಸ್ತಿ ಮುಕ್ತಿ ಹಾಗೂ ಜೀವನ ಮುಕ್ತಿ, इन दोनों के अधिकारी बनते हो. ಡಬಲ್ ತಾಜ್ದಾರಿ ಬಂತೆ ಹೋ, ಎಲ್ಲ ಡಬಲ್ 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 ಕಿರೀಟದಾರಿ ಆಗ್ತೀರಿ. ಡಬಲ್ ಅಹಿಂಸಕ ಬಂತೆ ಹೋ, ಡಬಲ್ ಅಹಿಂಸಕರಾಗ್ತೀರಿ ಅಂತ. और डबल बाप के लाडले और सिकिलदे बच्चे बनते हो. अंडरलाइन डबल बाप, डबल बाप के लाडले, एकदम लवली. लाडले ಅಂದ್ರೆ एकदम ಲವ್ಲಿಯೆಸ್ಟ್, ಬಹಳ ಲವ್ಲಿ, ಬಹಳ ಪ್ರಿಯಾತಿ ಪ್ರಿಯ. ಡಬಲ್ ಬಾಪಕ್ಕೆ ಲಾಡಲೆ और ಸಿಕ್ಕಿಲ್ಲದೆ, ಅಗ್ಗಲ್ಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳು ನೀವಾಗ್ತೀರಿ. ऐसे बच्चों की श्रेष्ठता का गुणगान कर रहे हैं. ಅಪ್ಪಾಜಿ ನಾವೆಲ್ಲ ಮಕ್ಕಳ ಗುಣಗಾನ ಮಾಡ್ತಾ ಇದ್ರೆ ವತನದಲ್ಲಿ. ಡಬಲ್ ತಾಜ್ದಾರಿ, ಡಬಲ್ ಅಹಿಂಸಕ್, ಡಬಲ್ ತಂದೆಯ ಮುದ್ದು ಮುದ್ದಾದ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಆಗ್ತೀವಿ. ऐसे बच्चों की श्रेष्ठता का गुणगान ಅಪ್ಪಾಜಿ ನಾವೆಲ್ಲ ಶ್ರೇಷ್ಠ ಮಕ್ಕಳ ಗುಣಗಾನವನ್ನು ಮಾಡ್ತಾ ಇದ್ದಾರೆ. बच्चे कैसे बालक बनकर विश्व के मालिक के भी मालिक बन जाते हैं. ಮಕ್ಕಳು ಬಾಲಕರಾಗಿ ಬಿಟ್ಟು ವಿಶ್ವದ ಮಾಲೀಕನಿಗಿಂತ ಮಾಲೀಕರಾಗ್ತಾರೆ. ऐसे अपनी महिमा क्या स्वयं भी सुमिरन कर हर्षित होते हो. ಬಾಬಾ, ಈ ತರಹದ ಮಹಿಮೆ ನಿಮ್ಮದೇ, ನೀವು ಮಹಿಮೆಯನ್ನು ಸುಮಿರನ ಮಾಡಿ ಸ್ಮರಣೆ ಮಾಡಿ ಹರ್ಷಿತರಾಗ್ತೀರಾ. ಡಬಲ್ ಹಿಂಸಕ್, ಡಬಲ್ ಕಿರೀಟದಾರಿ. ನಿಜವಾಗ್ಲೂ ಏನ್ರಿ ಹಿಂಗೆ ಆಗ್ತೀವ ನಾವು? ಸಂಶಯ ಬರ್ಕೊಡ್ದು ಬಾಬಾ. ಸುಮಿರನ ಮಾಡ್ತಿರ್ತೀರಾ, ಹರ್ಷಿತರಾಗ್ತೀರಾ. ಹೌದಲ್ವಾ, ನಾನು ಹಿಂಗಾಗ್ತೀನಿ. ಸತಪ್ರಧಾನ ಪ್ರಕೃತಿ, ಮರ್ಯಾದ ಪುರುಷೋತ್ತಮ ಆಗಿರ್ತೀನ, ಕೃಷ್ಣನ ಜೊತೆ ಇರ್ತೀನ. ಕಮಲಾಕರೆ ಕೃಷ್ಣನ ಜೊತೆ ಇರ್ತೀವ. ಜಯಶ್ರೀಕರೆ ಲಕ್ಷ್ಮೀನಾರಾಯಣರ ಜೊತೆ ಇರ್ತೀವ. ನಾವು 16 ಕಲಾ ಸಂಪೂರ್ಣರಿರ್ತೀವ, ಸರ್ವಗುಣ ಸಂಪನ್ನರಿರ್ತೀವ, ಮರ್ಯಾದ ಪುರುಷೋತ್ತಮರಿರ್ತೀವ. ಅಲ್ಲಿ ವಿಕಾರ ಅನ್ನೋದೇ ಅವಿದ್ಯೆ ಆಗಿರ್ತದೆ, ಸಂಪೂರ್ಣ ನಿರ್ವಿಕಾರಿಯಾಗಿರ್ತೀವ. ಇದೆಲ್ಲ ನೆನಪು ಮಾಡ್ಕೊಂಡು ಸ್ಮರಣೆ ಮಾಡ್ಕೊಂಡು ಹರ್ಷಿತರಾಗ್ತೀವಿ ತಾನೆ. इस सुमिरन से कभी भी माया का वार नहीं हो सकेगा. 100 times ಅಂಡರ್ಲೈನ್ ಹಾಕ್ತಾ ಇದ್ವಿ ಇದಕ್ಕೆ. ಈ ಒಂದು ಸುಮಿರನೆ ಮಾಡುವುದರಿಂದ ಯಾವತ್ತೂ ಮಾಯೆ ವಾರ್ ಆಗುವುದಿಲ್ಲ, ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿರ್ಮಲ ಅಕ್ಕವ್ರೆ, ಹಾಗಾದರೆ ಅವಾಗವಾಗ ನಾನು ಮುಕ್ತಿ, ಜೀವನ ಮುಕ್ತಿ ನೆನಪು ಮಾಡ್ಕೊಳ್ತೀನ. ಮುಕ್ತಿ ಅಂದರೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಬಿಂದುವಾಗಿ ಅಪ್ಪ ಜೊತೆ ಕಂಬೈನ್ ಬೀಜ ಸ್ವರೂಪದಲ್ಲಿ ಕುಳಿತುಕೊಳ್ಳೋದು. ಜೀವನ ಮುಕ್ತಿ ಅಂದರೆ ಸ್ವರ್ಗದಲ್ಲಿ ಬರುವಂಥದ್ದು, ಸುಖಧಾಮದಲ್ಲಿ, ಶಾಂತಿಧಾಮವನ್ನು ಬಿಟ್ಟು ಸುಖಧಾಮದಲ್ಲಿ ಬರುವಂಥದ್ದು. ಹೀಗೆ ಮತ್ತು ಪೂಜ್ಯ
ಡಬಲ್ ಪೂಜೆಗೆ ಲಾಯಕ್ ಆಗ್ತೀವಿ ಅಂದರು ಬಾಬಾ. ಹಾಗಾದರೆ ಡಬಲ್ ಪೂಜೆ ಏನಾಗ್ತದೆ ಅನ್ನೋದು ಮಧ್ಯದಲ್ಲಿ ಬಂದು ಚೆಕ್ ಮಾಡಬೇಕು. ಸುಮಿರಣೆ ಮಾಡೋದು, ಇದನ್ನು ಸುಮಿರಣೆ ಮಾಡ್ತಾ ಇದ್ರೆ ಅಂದರೆ ಏನಾಯಿತು? ಸುದರ್ಶನ ಚಕ್ರ ಆಯಿತು. ಸುಮಿರಣೆ ಮಾಡ್ತಾ ಇದ್ದೀವಿ, ಸ್ಮರಣೆ ಮಾಡ್ತಾ ಇದ್ದೀವಿ, ನೆನಪು ಮಾಡ್ತಾ ಇದ್ದೀವಿ ಪದೇ 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 ಅಂದರೆ ಅರ್ಥ ಆಸಕ್ತಿ ಬರ್ತದೆ. ಪ್ರಾಕ್ಟಿಕಲ್ ಆಗಿ ಆಸಕ್ತಿ ಬಂದಾಗ ಮಾಯೆ ವಾರ್ ನಿಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರೆದು ಕೊಡ್ತೀನಿ ಅಂತಾರೆ ಬಾಬರು. ನೇಹ ಹಾಕೋರೆ ಬಾಬಾ ನೋಡ್ತಾ ಇದ್ದಾರೆ. बाप आज देख रहे हैं कि कौन कौन से बच्चे किस स्टेज तक पहुँचे. ಬಾಬಾ ನೋಡ್ತಾ ಇದ್ದಾರೆ ಯಾವ ಯಾವ ಮಗು ಯಾವ ಸ್ಟೇಜ್ ತನಕ ತಲುಪಿದ್ದೀರಿ ಅಂತ ನೋಡ್ತಾ ಇದ್ದೀನಿ ಅಂತಿದ್ದಾರೆ ಬಾಬರವರು. ಸುಲೋಚನಕ್ಕವ್ರೆ, मुख्य बात है बाप समान सर्व गुणों में मास्टर सागर कहाँ तक बने हैं. अंडरलाइन. ಮೊದಲನೇ ಮಾತಾಗಿದೆ, ಪರಮಾತ್ಮ ತಂದೆಯ ಸಮಾನ ಸರ್ವ ಗುಣಗಳಲ್ಲಿ ಮಾಸ್ಟರ್ ಸಾಗರ ಎಲ್ಲಿ ತನಕ ಆಗಿದ್ದೀವಿ. ಗುಣಗಳಲ್ಲಿ ಸಾಗರ, ಗುಣಸಾಗರ ಎಲ್ಲಿ ತನಕ ಆಗಿದ್ದೀವಿ ಬಾಬ್ರವರ ಸಮಾನ. सर्व शक्तियों का वर्षा प्रैक्टिकल जीवन में कहाँ तक अनुभव किया है. अंडरलाइन. ಎಲ್ಲ ಶಕ್ತಿಗಳ ಆಸ್ತಿ ಪ್ರಾಕ್ಟಿಕಲ್ ಜೀವನದಲ್ಲಿ ಎಲ್ಲಿಯ ತನಕ ಅನುಭವ ಮಾಡಿದ್ದೀರಿ. साथ साथ आत्मा की जो श्रेष्ठ व महान स्टेज है. ಜೊತೆ ಜೊತೆಗೆ ಆತ್ಮನ ಯಾವುದು ಶ್ರೇಷ್ಠ ಮತ್ತು ಮಹಾನ್ ಸ್ಟೇಜ್ ಆಗಿದೆ. ಸಂಪೂರ್ಣ ನಿರ್ವಿಕಾರಿ, ಸರ್ವಗುಣ ಸಂಪನ್ನ, 16 ಕಲಾ ಸಂಪನ್ನ, मर्यादा पुरुषोत्तम और संपूर्ण अहिंसक. इस महानता को कहाँ तक जीवन में लाया है. ಕೇಳ್ತಾ ಇದ್ದಾರೆ ಅಪ್ಪಾಜಿ. ಸಂಪೂರ್ಣ ನಿರ್ವಿಕಾರಿ ಎಲ್ಲಿ ತನಕ ಆಗಿದ್ದೇವೆ. ಸರ್ವಗುಣ ಸಂಪನ್ನ, ಎಲ್ಲ ಗುಣಗಳಿಂದ ಸಂಪನ್ನ ಎಲ್ಲಿ ತನಕ. 16 ಕಲಾ ಸಂಪನ್ನ, ಮರ್ಯಾದಾ ಪುರುಷೋತ್ತಮ ಹಾಗೂ ಸಂಪೂರ್ಣ ಅಹಿಂಸಕ. ಈ ಒಂದು ಮಹಾನತೆ ಎಲ್ಲಿಯ ತನಕ ಜೀವನದಲ್ಲಿ ತಂದಿದ್ದೀರಿ. गुण संपन्न अवस्था का केवल गायन ही है और सर्व गुण संपन्न की अवस्था में यदि एक भी गुण की कमी है तो उन्हें फुल महिमा के योग्य नहीं कहेंगे. ಬುದ್ಧಿಯಲ್ಲಿ ಚಪಿಸಿಕೊಳ್ಳಬೇಕು. ಗುಣ ಸಂಪನ್ನ ಅವಸ್ಥೆಯೇ ಕೇವಲ ಗಾಯನ ಹಾಗೂ ಸರ್ವಗುಣ ಸಂಪನ್ನದ ಅವಸ್ಥೆಯಲ್ಲಿ ಒಂದು ವೇಳೆ ಒಂದೇ ಒಂದು ಗುಣದ ಕಡಿಮೆ ಇದ್ದಿದ್ದೇ ಆದರೆ ಅವರಿಗೆ ಕಂಪ್ಲೀಟ್ ಅವರ ಫುಲ್ ಮಹಿಮೆಗೆ ಅವರು ಯೋಗ್ಯರು ಅಂತ ಹೇಳಿಸ್ಕೊಳ್ಳುವುದಿಲ್ಲ. तो अपने आप को चेक करो कि सर्व गुणों में से कितने गुणों में और कितने परसेंटेज में स्वयं में गुणों की कमी है. ಚೆಕ್ ಮಾಡಿಕೊಡ್ರಿ. ಸರ್ವ ಗುಣಗಳಿಂದ ಎಷ್ಟು ಗುಣಗಳಲ್ಲಿ ಹಾಗೂ ಎಷ್ಟು ಪರ್ಸೆಂಟೇಜಲ್ಲಿ ಸ್ವಯಂನಲ್ಲಿ ಗುಣಗಳು ಕಡಿಮೆ ಇದ್ದಾವೆ. 16 कला अर्थात सर्व विशेषताओं में संपन्न अर्थात जैसा समय वैसा स्वरूप बना सके. 16 कला ಸಂಪನ್ನ ಅಂತ ಹೇಳ್ತಿರಲ್ಲ, ಅದರ ಅರ್ಥ ಸರ್ವ ವಿಶೇಷತೆಗಳಲ್ಲಿ ಸಂಪನ್ನ ಅಂದರೆ ಹೇಗೆ ಸಮಯ ಹಾಗೆ ಸ್ವರೂಪ ಮಾಡಬಲ್ಲೆವು. ಸಮಯಕ್ಕೆ ತಕ್ಕ ಹಾಗೆ ಅದೇ ಸಮಯಕ್ಕೆ ತಕ್ಕ ಹಾಗೆ ಸ್ವರೂಪವನ್ನು ಕೂಡ ರೂಪಿಸಿಕೊಳ್ಬೋದು. और जैसा संकल्प वैसा स्वरूप में ला सके. ಎಂತಹ ಸಂಕಲ್ಪ ಮಾಡ್ತೀವಿ ಅಂತಹದೇ ಸಂಕಲ್ಪ ಆ ಸ್ವರೂಪದಲ್ಲಿ ನಮ್ಮನ್ನು ನಾವು ತರುವಂಥದ್ದು, ಸ್ಥಿತಿಯನ್ನು ತರುವಂಥದ್ದು. बाप द्वारा प्राप्त हुए पुरुषार्थ की विधि द्वारा सर्व सिद्धियां समय पर स्वयं के प्रति व सर्व आत्माओं की सेवा के प्रति कार्य में लगा सके. ಹೇಗೆ ಸಂಕಲ್ಪ ಹಾಗೆ ಸ್ವರೂಪದಲ್ಲಿ ತರಬಲ್ವಿ. ತಂದೆಯ ಮುಖಾಂತರ ಪ್ರಾಪ್ತ ಆಗಿರುವ ಪುರುಷಾರ್ಥದ ವಿಧಿಯ ಮುಖಾಂತರ ಸರ್ವ ಸಿದ್ಧಿಗಳು ಸಮಯದ
ಅನುಸಾರ ಸ್ವಯಂನ ಪ್ರತಿ ಮತ್ತು ಸರ್ವ ಆತ್ಮಗಳ ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಬಲ್ಲೆವು. सर्व शक्तियों को अनुभव में लाते हुए सर्व आत्माओं के प्रति उन्हों की आवश्यकता प्रमाण वरदानी रूप में दे सके. ಸರ್ವಶಕ್ತಿಗಳ ಅನುಭವದಲ್ಲಿ ತರುತ್ತಾ ಸರ್ವಶಕ್ತಿಗಳನ್ನು ಅನುಭವದಲ್ಲಿ ತರುತ್ತಾ ಸರ್ವ ಆತ್ಮಗಳ ಪ್ರತಿ ಅವರ ಅವಶ್ಯಕತೆಯ ಪ್ರಮಾಣ वरदानी रूपದಲ್ಲಿ ಕೊಡಬಲ್ಲೆವು. ಚೆಕ್ ಮಾಡಿಕೊಡು. सर्व बातों में बैलेंस रख सके अर्थात अभी अभी लवफुल और अभी अभी लॉफुल बन सके. ಬಾಬಾ ಅಂಡರ್ಲೈನ್ ಮಾಡಿಸ್ತಾರೆ. ಎಲ್ಲ ಮಾತುಗಳಲ್ಲಿ ಬ್ಯಾಲೆನ್ಸ್ ಇಟ್ಟುಕೊಳ್ಳಬಲ್ಲೆವಾ ಅಂದರೆ ಇವಾಗ ಲವ್ಫುಲ್, ಕಂಪ್ಲೀಟ್ ಲವ್ಫುಲ್ ಆಗಿರುವಂಥದ್ದು. ಮತ್ತು ಇವಾಗ ಲಾಫುಲ್. ಎಲ್ಲಿ ಲಾ ಅಂದರೆ ಕಾನೂನು, ಲಾ ಅಂದರೆ ಮರ್ಯಾದೆ, ಲಾ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪರಮಾತ್ಮನ ಆದೇಶ, ಪರಮಾಣುಗಳೇನಿದೆ, ಪರಮಾತ್ಮನ ಆದೇಶಗಳೇನಿದೆ. ಇವಾಗ ಲವ್ಫುಲ್, ಇವಾಗ ಲಾಫುಲ್. ಅರ್ಥ ಆಗ್ತಿದೆಯಾ ಪಾಯಿಂಟು? ಇವಾಗ ಎಲ್ಲೆಲ್ಲಿ ಯಾರ್ಯಾರ ಜೊತೆ ಪ್ರೀತಿಯಿಂದ ಇರಬೇಕು. ಲಾ ಅಂತ ಬಂದಾಗ ಸ್ಟ್ರಿಕ್ಟಾಗಿ ಲಾಫುಲ್ ಆಗಿರಬೇಕು. ಗೊತ್ತಲ್ವ ಎಲ್ರಿಗೂ ಪವಿತ್ರತೆಯ ಮ್ಯಾಟ್ರು. ಲಾಫುಲ್ ನಾಟ್ ಓನ್ಲಿ ಅದು ಬಟ್ ಆಲ್ಸೋ ಬಾಬಾ ಪರಮಾತ್ಮನ ಶ್ರೀಮತ, ಪ್ರಾಕ್ಟಿಕಲ್ ಶ್ರೀಮತ. ಓಕೆ, ಅಭಿ ಅಭಿ ಮಹಾಕಾಲಿ ರೂಪ್ ಅವ್ರ ಅಭಿ ಶೀತಲಾ ರೂಪ ಬನ್ ಸಕೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತೆಯರು ಮತ್ತು ವಿಶೇಷವಾಗಿ ಕುಮಾರಿಯರು. ಏನು ಹೇಳಿದ್ರು ಬಾಬಾ, ಈ ಪಾಯಿಂಟನ್ನು ಅಂಡರ್ಲೈನ್ ಮಾಡಿಕೊಡ್ರಿ. ಮನನ ಚಿಂತನೆ ಮಾಡ್ಕೋಬೇಕು, ಮನನ ಚಿಂತನೆ ಮಾಡೋಣ. ಓಕೆ, ಇವಾಗ ಮಹಾಕಾಳಿ ರೂಪ, ಇವಾಗ ಶೀತಲಾ ರೂಪ ಆಗಬೇಕು. ಎಲ್ಲಿ ಮಹಾಕಾಳಿ ಆಗಬೇಕು ಅಲ್ಲಿ ಆಗಲೇಬೇಕು. ಅಲ್ಲೇನಾದ್ರೂ ಏರುಪೇರು ಮಾಡಿಕೊಂಡ್ರೆ ಮಹಾಕಾಳಿ ರೂಪ ಎಲ್ಲಿ ಆಗಬೇಕು, ಶೀತಲಾ ದೇವಿ ಎಲ್ಲಿ ಆಗಬೇಕು. ಪ್ರಾಕ್ಟಿಕಲ್ ಆ ಸಮಯಕ್ಕೆ ತಕ್ಕ ಹಾಗೆ ನಾವು ಎಲ್ಲಿ ಕಾಳಿ ಆಗಬೇಕು, ಎಲ್ಲಿ ಶೀತಲಾ ದೇವಿ ಆಗಬೇಕು. ಮಾತೆಯರಿಗೆ ಮತ್ತು ಎಲ್ರಿಗೂ ಬಂತು, ಕುಮಾರ್ ಎಲ್ರಿಗೂ ಬಂತು. ಲಾಫುಲ್ ಆಯಿತಾ ಬಾಬಾ ಹೇಳಿದರು. ಮತ್ತು ಎಲ್ಲಿ ಮಹಾಕಾಳಿ ಆಗಬೇಕು, ಎಲ್ಲಿ ಶೀತಲಾ ರೂಪದಲ್ಲಿ ತಮ್ಮ ಸ್ಟೇಜನ್ನು ಅನುಭವ ಮಾಡಬೇಕು. ಅಂದರೆ ಶೀತಲಾ ದೇವಿ ಆಗಬೇಕು. ಎಲ್ಲಿ ಕೂಲಾಗಿರ್ಬೇಕು, ಎಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಗೊತ್ತಲ್ವಾ? ಹಾಗಿದ್ದಲೇ ಪರಮಾತ್ಮ ಬಾಬಾ ಶಕ್ತಿ ತುಂಬಿದ್ದಾರೆ. ಮಹಾಕಾಳಿ ಆಗುವ ಸಮಯದಲ್ಲಿ ಮಹಾಕಾಳಿ ಮಾಡಿಬಿಡ್ತಾರೆ. ಶಕ್ತಿ ಬರ್ತದೆ, ಆ ಸಮಯಕ್ಕೆ ಆಟೋಮೆಟಿಕ್ ಬರ್ತದೆ. ಅದು ಯಾರು ಪವಿತ್ರತೆಯ ಮಾರ್ಗದಲ್ಲಿದ್ದೇವೆ ಅವರಿಗೆ ಮಹಾಕಾಳಿ ರೂಪ ಪ್ರಾಕ್ಟಿಕಲ್ ಬರ್ತದೆ. ಯಾರು ಪವಿತ್ರತೆಯ ಮಾರ್ಗದಲ್ಲಿದ್ದೇವೆ ಅವರಿಗೆ ಎಲ್ಲಿ ಶೀತಲತೆಯ ಅವಶ್ಯಕತೆ ಇದೆ ಅಲ್ಲಿ ಶೀತಲಾ ದೇವಿಯಾಗಿ ಶೀತಲತೆಯನ್ನು, ಶಾಂತಿಯನ್ನು ಹರಡಿಸ್ತೇವೆ. ಓಕೆ, ಲವ್ಫುಲ್, ಎಲ್ಲಿ ಲವ್ಫುಲ್ ಇರಬೇಕು ಅಲ್ಲಿ ಲವ್ಫುಲ್ ಆಗಿರ್ತೀವಿ. ಎಲ್ಲಿ ಲಾಫುಲ್ ಆಗಿರಬೇಕು ಅಲ್ಲಿ ಲಾಫುಲ್, ಸ್ಟ್ರಿಕ್ಟ್ ಇರ್ತೀವಿ. ಬಾಬಾ ನೋಡ್ತಾ ಇದ್ದಾರೆ. अभी अभी महाकाली रूप और अभी अभी शीतला रूप बन सके. ऐसी सर्व विशेषताएं अर्थात 16 कला संपन्न. ಈ ತರಹ ಎಲ್ಲ ವಿಶೇಷತೆಗಳು ಅಂದ್ರೆ 16 ಕಲಾ ಸಂಪನ್ನ ಅಂತ ಹೇಳ್ತಾರೆ ಪಾಪರವರು. ನೋಡಿ, ಯಾವುದೇ ಒಂದು ಶಕ್ತಿ ಇದೆ ಆ ಶಕ್ತಿ ಸ್ವರೂಪದಲ್ಲಿ ಬರುವಂಥದ್ದು, ವಿಶೇಷತೆಯ ರೂಪದಲ್ಲಿ ಬರುವಂಥದ್ದು. ಏನೋ ಒಂದು ಕಾರ್ಯ ಮಾಡ್ತೀವಿ ಅಂದರೆ ವಿಶೇಷತೆಯ ರೂಪದಲ್ಲಿ ಅದನ್ನು ಮಾಡುವಂಥದ್ದು. ಓಕೆ, ಆ ಸಮಯಕ್ಕೆ ಏನು ಅವಶ್ಯಕತೆ ಆ ವಿಶೇಷತೆಯಲ್ಲಿ ಬರುವಂಥದ್ದು 16 ಕಲಾ ಅಂತ ಹೇಳ್ತಾರೆ ಬಾಬರವರು. इसके लिए सर्व कर्म इंद्रियों और सर्व आत्मिक शक्तियों मन बुद्धि और संस्कार इन सर्व पर अधिकार चाहिए. ಇದಕ್ಕಾಗಿ 16 ಕಲಾ ಸಂಪನ್ನ ಆಗಬೇಕಂದ್ರೆ ಏನು ಮಾಡಬೇಕು? ಕರ್ಮ ಇಂದ್ರಿಯಗಳು ಹಾಗೂ ಸರ್ವ ಆತ್ಮಿಕ ಶಕ್ತಿಗಳು, ಮನಸ್ಸಿನ ಬುದ್ಧಿ, ಮನಸ್ಸು ಮತ್ತು ಬುದ್ಧಿ, ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರ, ಈ ಎಲ್ಲದರ ಮೇಲೆ ಅಧಿಕಾರ ಅವಶ್ಯಕತೆ ಇದೆ ಅಂತಾರೆ ಬಾಬರವರು. ऐसा अधिकारी ही 16 कला संपन्न बन सकता है. ಈ ಥರ ಅಧಿಕಾರಿಗಳೇ 16 ಕಲಾ ಸಂಪನ್ನರು. ಯಾರು 16 ಕಲಾ ಸಂಪನ್ನರಾಗ್ಲಿಕ್ಕೆ ಸಾಧ್ಯ? ಬಾಬಾ ಹೇಳ್ತಾ ಇದ್ದಾರೆ, ಕರ್ಮ ಇಂದ್ರಿಯಗಳೇ, ಸರ್ವ ಕರ್ಮ ಇಂದ್ರಿಯಗಳು ಮತ್ತು ಸರ್ವ ಆತ್ಮಿಕ ಶಕ್ತಿಗಳು, ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರ, ಈ ಸರ್ವ ಎಲ್ಲದರ ಮೇಲೆ ಅಧಿಕಾರಿ ಅಂದರೆ ಅಧಿಕಾರದಲ್ಲಿರುವಂಥ, ಅಂದರೆ ಪ್ರಾಕ್ಟಿಕಲ್ ಅಧಿಕಾರಿ. ಬುದ್ಧಿ
ಯಾವ ಕಡೆಯಾದರೂ ಸೆಳೀತಾ ಇದೆಯಾ? ಮನಸ್ಸು ಎಲ್ಲಾದರೂ ಸೆಳೀತಾ ಇದೆಯಾ? ಸೆಳೀತಾ ಇದೆ ಅಂದರೆ ಅಧಿಕಾರಿ ಅಲ್ಲ, ಅಧೀನವಾಗಿದ್ದೀವಿ ಅಂತ. ಅಧಿಕಾರಿ ಅಂದರೆ ನಾನು ಆರ್ಡರ್ ಮಾಡ್ದಂಗೆ ಅದು ಕೇಳಬೇಕು ಮನಸ್ಸು. ಹೇ ಮನಸ್ಸು, ನಡಿ ಈಗ ಮನೆಗೆ ಪರಮಾತ್ಮನ ಹತ್ರ ಅಂದರೆ ಹೋಗಬೇಕು, ಸುಮ್ಮನೆ ಹೋಗಬೇಕದು ಸ್ಟ್ರಿಕ್ಟಾಗಿ. ನಡಿ ಈಗ ಮನೆಗೆ ಅಂದರೆ ಹೋಗ್ಬೇಕದು. ಇಲ್ಲ ನಾನು ಇಲ್ಲಿ ಮಾರ್ಕೆಟ್ಗೆ ಹೋಗ್ತೀನಿ, ಇಲ್ಲ ನಾನು ಇಲ್ಲಿ ಥಿಯೇಟ್ರಿಗೆ ಹೋಗ್ತೀನಿ ಅನ್ಬೇಕು. ಅದಕ್ಕೆ ಕಾಳಿ ಆಗಬೇಕಲ್ಲಿ. ಕಮಲಾಕ್ಕವ್ರು ಏನಾಗ್ತಿರೋ ಇವಾಗ ಕಾಳಿ ಆಗಬೇಕು. ಶೈಲಾಕ್ಕವ್ರು ಏನು ಮಾಡಬೇಕು? ಶೀತಲಾದೇವಿಯಾಗಿ ಒಂದೊಂದು ಸಾರಿ ಮುದ್ದು ಮಾಡಬೇಕು, ಪ್ರೀತಿಯಿಂದ ಹೇಳಬೇಕು, ಮನಸ್ಸು ನಡಿಮ್ಮ, ಜಾನ್ ಮರಿಯಲ್ವ ನೀನು, ನಡಿ ಬಾಬನ ಹತ್ರ ನಡಿಮ್ಮ ನೀನು, ಬುದ್ಧಿಗೆ ಮನಸ್ಸಿಗೆ ಹೇಳಬೇಕು. ಓಕೆ, ಸರ್ವಕರ್ಮ ಇಂದ್ರಿಯಗಳು ಹಾಗೂ ಸರ್ವ ಆತ್ಮಿಕ ಶಕ್ತಿಗಳು, ಮನಸ್ಸು ಬುದ್ಧಿ ಸಂಸ್ಕಾರ, ಈ ಎಲ್ಲದರ ಮೇಲೆ ಅಧಿಕಾರ ಅವಶ್ಯಕತೆ ಇದೆ. ಈ ಥರ ಅಧಿಕಾರಿ 16 ಕಲಾ ಸಂಪನ್ನ ಅಂತ ಹೇಳಲಿಕ್ಕಾಗತ್ತೆ, ಆಗ್ಲಿಕ್ಕೆ ಸಾಧ್ಯ ಅಂತಾರೆ. कोई भी कमजोरी वाला कला नहीं दिखा सकता, अर्थात विशेषताएं नहीं दिखा सकता और ना ही अनुभव करा सकता. इसी रीति से अपने को चेक करो कि सर्व विशेषताएं धारणा की है, अर्थात 16 कला संपन्न बने हैं. संपूर्ण निर्विकारी अर्थात सर्व विकार सर्व वंश सहित अंश मात्र भी अर्थात संकल्प व स्वप्न मात्र में भी न हो. ನೋಡಿ, ನಿರ್ವಿಕಾರಿ ಅಂದರೆ ಎಲ್ಲ ವಿಕಾರಗಳು ಸರ್ವ ವಂಶ ಸಹಿತ ಅಂಶ ಮಾತ್ರವೂ ಸಂಕಲ್ಪ ಮತ್ತು ಸ್ವಪ್ನ ಮಾತ್ರದಲ್ಲೂ ಕೂಡ ಇರಕೂಡದು ವಿಕಾರಗಳು. ಅವರಿಗೆ ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳಲಿಕ್ಕೆ ಸಾಧ್ಯ. ಮರ್ಯಾದಾ ಪುರುಷೋತ್ತಮ ಅಂದ್ರೇನು? ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್, ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತದ ಅನುಸಾರ ಅಂದರೆ ಮರ್ಯಾದೆಗಳ ಪ್ರಮಾಣ, ಪರಮಾತ್ಮನ ಮರ್ಯಾದೆ ಏನದು? ಪರಮಾನ್ ಬರದಾರಾಗಿ ನಡಿಬೇಕು, ಅವರ ಆದೇಶದಂತೆ ನಡಿಬೇಕು, ಶ್ರೀಮತದ ಅನುಸಾರ ನಡಿಬೇಕು. ಅದರ ಪ್ರಮಾಣ ನಡೀತಾ ಇದ್ದೀನ ಚೆಕ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಮರ್ಯಾದಾ ಪುರುಷೋತ್ತಮ ಅಂದರೆ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಹಾಗೂ ಪ್ರತಿ ಹೆಜ್ಜೆ ಶ್ರೀಮತದ ಅನುಸಾರ ಮರ್ಯಾದೆಯ ಪ್ರಮಾಣ ಇರಬೇಕು ಅಂತಾರೆ. ಸಂಕಲ್ಪ ಬಿ ವ ಏಕ ಕದಂ ಬಿ ಈಶ್ವರಿಯ ಮರ್ಯಾದಾ ಕಿ ಲಕೀರ್ ಕೆ ಬಾಹರ್ ನ ಹೋ. ಅಂಡರ್ಲೈನ್. ಸಂಕಲ್ಪವೂ ಕೂಡ ಒಂದು ಹೆಜ್ಜೆಯೂ ಕೂಡ ಈಶ್ವರಿಯ ಮರ್ಯಾದೆಯ ಗೆರೆಯಿಂದ ಹೊರಗಡೆ ಇರಕೂಡ್ದು. अमृत वेले से रात के सोने तक हर कदम मर्यादा अनुकूल स्मृति वृत्ति दृष्टि भी सदा ही मर्यादा प्रमाण हो. ನಮ್ಮ ದೃಷ್ಟಿ, ನಮ್ಮ ವೃತ್ತಿ, ನಮ್ಮ ಅನುಕೂಲತೆಗಳು, ಮರ್ಯಾದೆಗಳು, ದೃಷ್ಟಿ ಸದಾ ಮರ್ಯಾದೆಯ ಪ್ರಮಾಣ ಇರಬೇಕು. ಏಸೇ ಮರ್ಯಾದಾ ಪುರುಷೋತ್ತಮ ಕಹಾ ತಕ್ಕ ಬನೆ ಹೋ. ಈ ತರಹ ಮರ್ಯಾದಾ ಪುರುಷೋತ್ತಮ ಎಲ್ಲಿ ತನಕ ಆಗಿದ್ದೀರಿ ನೀವು ಅಂತ ಕೇಳ್ತಾ ಇದ್ದಾರೆ ಬಾಬರು. ಸಂಪೂರ್ಣ ನಿರ್ವಿಕಾರಿ ಎಲ್ಲಿ ತನಕ? 16 ಕಲಾ ಸಂಪೂರ್ಣ ಎಲ್ಲಿ ತನಕ ಆಗಿದ್ದೀರಿ? ಬಾಬಾ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ, ಮುಗುಳ್ನಾಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಇದ್ದೀರಿ? ಯಾರೂ 100% ರೀಚ್ ಆಗಿಲ್ಲ. ಬಾಬಾ ನೋಡಿದರು, ಇನ್ನೂ ಪರ್ಸೆಂಟೇಜಲ್ಲಿ ಕಮ್ಮಿ ಇದೆ ಮಕ್ಕಳು. ಬಾಬಾ ನೋಡ್ತಾ ಇದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಬಾಬಾ ಪ್ರತಿಯೊಂದು ಮಗುವನ್ನು ಸಮೀಪದಲ್ಲಿ ಕರೆದು ಪ್ರತಿಯೊಂದು ಮಗುವಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತೆ. ಪ್ರತಿಯೊಂದು ಮಗುವಿನ ಮಸ್ತಕಕ್ಕೆ ವಿಜಯೀ ಭವ. ನಿರಹಂಕಾರಿ ಮಕ್ಕಳು ಯಾರೆಲ್ಲ ಇದ್ರೆ ಅವ್ರು ಪಡಿತೀರಿ, ಪಡಿತಾ ಇದ್ದೀವಿ. ಏನೋ ವಿಜಯೀ ಭವ, ಪರಮಾತ್ಮನಿಂದ ವಿಜಯೀ ಭವದ ತಿಲಕ. ಮಾರ್ನಿಂಗ್ ಏನು ಹೇಳಿದ್ರು ಬಾಬಾ? ರಾಜ ತಿಲಕ ಪಡ್ಕೋಬೇಕು. ನೀವು ತೀವ್ರ ಪುರುಷಾರ್ಥವನ್ನು ಮಾಡಬೇಕು, ಪುರುಷಾರ್ಥದಲ್ಲಿ ಮುಂದುವರಿಬೇಕು, ಜಂಪ್ ತಗೋಬೇಕು, ರಾಜ ತಿಲಕವನ್ನು ಪಡಿಬೇಕು. ಇಲ್ಲಿ ವಿಜಯೀ ಭವದ ತಿಲಕನೇ ತಗೊಳ್ತಾ ಇದೀವಿ ಅಪ್ಪಾಜಿ ಅಂದ್ರಿ. ಸಾಕಾರ ಮುರಳಿ ಕೇಳುವಾಗ ಯಾರಾದರೂ ಹೇಳಿದ್ರಿ ಇಲ್ರಿ ಬಾಬರವ್ರಿಗೆ? ವಿಜಯೀ ಭವದ ತಿಲಕನೇ ಪ್ರತಿನಿತ್ಯ ಕೊಡ್ತಾ ಇದೀವಿ ಅಪ್ಪಾಜಿ ನೀನಂತ ಒಳೊಳಗೆ ಖುಷಿ ಆಗ್ಬೇಕಲ್ವಾ? ವಿಜಯೀ ಭವದ ತಿಲಕವನ್ನು ಯಾರೆಲ್ಲ ಪಡಿತಾ ಇದ್ದಾರೆ ವತನದಲ್ಲಿ ಬಾಬಾ ನೋಡ್ತಾ ಇದ್ದಾರೆ. ರಕ್ಷಕ ಕವಚವನ್ನು ಪರಮಾತ್ಮ ಪ್ರತಿಯೊಂದು ಮಗುವಿನ ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪವರ್ಫುಲ್ ಕರೆಂಟನ್ನು ತುಂಬ್ತಾ ಇದ್ದಾರೆ ಬಾಪ್ ದಾದಾರವರು. ಕರೆಂಟ್ ಅವರ ನಯನಗಳಲ್ಲಿ ಮುಳುಗಿ ಹೋಗಿದೆ, ಅವರ ಶಕ್ತಿಯಲ್ಲಿ, ಸೂಕ್ಷ್ಮವತನದಲ್ಲಿ. ಲಾಸ್ಟ್ ಮಿನಿಟಲ್ಲಿ ಪರಮಾತ್ಮನಿಂದ ವಿಜಯೀ ಭವದ ತಿಲಕ, ರಕ್ಷಾ ಕವಚ ಕೈಯಲ್ಲಿ, ಸ್ವದರ್ಶನ ಚಕ್ರ
ಪ್ರತಿಯೊಂದು ಮಗುವಿಗೆ ಬಾಪ್ದಾದ ಅಮೃತವನ್ನು ಕೊಡಿಸುತ್ತಾ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ವರದಾನವನ್ನು ಪಡೆದು ಹೃದಯ ಈಶ್ವರನಿಗೆ, ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೇ ಸಫಲತೆ. ಸಫಲತಾ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಮನೆಯಲ್ಲಿ ಅಂಗಸಂಗದಲ್ಲಿ ಬರುತ್ತಿರುವ ಪ್ರತಿಯೊಂದು ಆತ್ಮಗಳು ಸಫಲತಾ ಮೂರ್ತಿಗಳಾಗುತ್ತಿದ್ದಾರೆ. ಮನೆ ಮಂದಿರವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ನೈಟ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಜ್ಯೋತಿ ಸಿತಾರ, ದೇವ ಪ್ಯಾರ, ಪೂಜನೆಯಾರ, ಬ್ರಾಹ್ಮಣ ದುಲಾರ, ಪರಿಸ್ಥಾ ಪದಾರ. ಓಂ ಶಾಂತಿ ಅಣ್ಣವ್ರೆ, ಗುಡ್ ನೈಟ್. ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಅಣ್ಣವ್ರೆ. ದೇವ ಪ್ಯಾರ ಮೈ, ಪೂಜನೆಯಾರ ಮೈ, ಬ್ರಾಹ್ಮಣ ದುಲಾರ ಮೈ, ಪರಿಸ್ಥಾ ಪದಾರ. ಓಂ ಶಾಂತಿ ಅಣ್ಣವ್ರೆ. ಗುಡ್ ನೈಟ್ ಅಣ್ಣವ್ರೆ. ಥ್ಯಾಂಕ್ ಯು. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಗುಡ್ ನೈಟ್. ಓಂ ಶಾಂತಿ ಅಣ್ಣವ್ರೆ.